ಕೃಷಿಯಿಂದ ನಾನು ಈಗಾಗಲೇ ಒಂದು ಮನೆ ಕಟ್ಟಿಕೊಂಡಿದ್ದೇನೆ. 2 ಮಕ್ಕಳ ವಿದ್ಯಾಭ್ಯಾಸ ಕೂಡ ನಾನು ಮಾಡಿಸ್ತಾ ಇದ್ದೀನಿ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಮುಖ್ಯವಾಗಿ ನಾನು ಈಗಾಗಲೇ ಒಂದು ದೇಶೀಯ ತಳಿಯ ಆಕಳುಗಳನ್ನು ಸಾಕಣೆ ಮಾಡ್ತಾ ಇದ್ದೀನಿ. ಉತ್ತಮ ಕೃಷಿಕ ಅಂಥೇಳಿ ಈಗಾಗಲೇ ಪ್ರಶಸ್ತಿ ನೀಡಿದ್ದಾರೆ. ಯುವಕರು ಮುಖ್ಯವಾಗಿ ಕೃಷಿಗೆ ಬರಬೇಕು. ನನ್ನ ಬಳಿ ಮುಖ್ಯವಾಗಿ ನಾನು ಹೋದ ವರ್ಷದಿಂದ ಚಿಯಾ ಬೆಳೆ ಬೆಳೀತಾ ಇದ್ದೀನಿ. 1 ಎಕರೆದಲ್ಲಿ ಹೋದ ವರ್ಷದಲ್ಲಿ 12,000 ರೂಪಾಯಿ ನನಗೆ ಎಕ್ಸ್ಪೆಂಡಿಚರ್ ಬಂದಿತ್ತು. 1 ಎಕರೆದಲ್ಲಿ 4.5 ಕ್ವಿಂಟಲ್ ಇಳುವರಿ ಬಂದಿತ್ತು. 4.5 ಕ್ವಿಂಟಲ್ಗೆ ನನಗೆ 12,500 ರೂಪಾಯಿಲಿಂದ ನಮ್ಮ ಊರಿಗೆ ಬಂದು ತೆಗೆದುಕೊಂಡು ಹೋಗಿದ್ದಾರೆ. ನನಗೆ 12,500 ಅಂದರೆ 50,000 ಲಿಂದ 40,000ರಿಂದ 45,000 ರೂಪಾಯಿ ಆದಾಯ ಆಗಿದೆ 1 ಎಕರೆ ಈ ಚಿಯಾ ಬೆಳೆಯಿಂದ. ಮುಖ್ಯವಾಗಿ ಹೇಳಬೇಕಾದ್ರೆ ಈ ಚಿಯಾ ಬೆಳೆ ಬೆಳೆಯೋದ್ರಿಂದ ನಮಗೇನು ಲಾಭ ಅಂದರೆ ನಮ್ಮಲ್ಲಿ ಕಾಡು ಪ್ರಾಣಿಗಳು, ಹಂದಿ ಮತ್ತು ಕೋಡಂಗಿಗಳು ಮತ್ತು ಜಿಂಕೆಗಳ ಕಾಟ ಜಾಸ್ತಿ ಇರುವುದರಿಂದ ನಮ್ಮಲ್ಲಿ ಮುಖ್ಯವಾಗಿ ಈ ಕೋಡಂಗಿಗಳ ಕಾಟ, ಈ ಹಿಂಡು ನೂಳು ನೋಡಿದಾಗ ನಮಗೆ ಹೊಲಕ್ಕೆ ಬರಬೇಕಾದ್ರೆ ಭಾಳ ಹೊಲಕ್ಕೆ ಬಂದಾಗ ಬೆಳೆಗಳು ನಮಗೆ ಯಾವುದೇ ಕಡ್ಲಿ ಹಾಕಿದ್ರೆ ಮತ್ತು ಬೇರೆ ಬೇರೆ ಬೆಳೆಗಳು ಹಾಕಿದ್ರೆ ನಮಗೆ ಸರ್ವನಾಶ ಮಾಡ್ತಾಯಿದ್ವು. ಈಗ ಈ ಚಿಯಾ ಬೆಳೆ ಬೆಳೆಯೋದ್ರಿಂದ ನಮಗೆ ಏನಂದರೆ ಕಾಡು ಹಂದಿಗಳು ಅದಕ್ಕೆ ಮುಟ್ಟಲ್ಲ ಮತ್ತು ಏನೇ ಪ್ರಾಣಿಗಳು ಅದಕ್ಕೆ ಮುಟ್ಟಲ್ಲ. ಇದಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಉಳುಮೆ ಮಾಡಿದ ನಂತರ ನಾವು ಬಿತ್ತನೆ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡ್ತೇವೆ ಅಂದರೆ, ಈಗ ಉಳ್ಳಾಗಡ್ಡಿ ಬಿತ್ತುವಂಥ ಸಣ್ಣ ಟ್ರಾಕ್ಟರ್ ಕೂರಿಗೆ ಮುಖಾಂತರ ನಾವು ಬಿತ್ತನೆ ಮಾಡ್ತಾಯಿದ್ದೀವಿ. ಬಿತ್ತನೆಗೆ ಮುಖ್ಯವಾಗಿ 500ರಿಂದ 600 ಗ್ರಾಮ್ ಚಿಯಾ ಬೀಜ ನಮಗೆ ಬಿತ್ತನೆಗೆ ಬೇಕು. ಈ ಚಿಯಾ ಬೀಜ ಬಿತ್ತನೆ ಮತ್ತು ನಮಗೆ ಪೂರಾ ಎಕ್ಸ್ಪೆಂಡಿಚರ್ ಒಂದು ಖರ್ಚು ನಾವು ಇದರದಾಗ ಮಾಡಿದಾಗ ಗೊಬ್ಬರ ಮತ್ತು ಇದಕ್ಕೆ ನಾವು ಉಳುಮೆ ಮತ್ತು ಕಳೆ ತೆಗೆಯುವುದು ಇದೆಲ್ಲ ನಾವು ಖರ್ಚು ಒಂದು 12,500ರಿಂದ 14,000 ತನಕ ನಮಗೆ ಖರ್ಚು ಬರ್ತದೆ. ನಮ್ಮದು ನಿರೀಕ್ಷೆ ಏನಂದರೆ 1 ಎಕರೆಗೆ ಕನಿಷ್ಠ 4ರಿಂದ 6 ಕ್ವಿಂಟಲ್ ಎವರೇಜ್ ಬರ್ತದೆ. ಈ ವರ್ಷ ನಾನು 3 ಎಕರೆಯಲ್ಲಿ ಚಿಯಾ ಬೆಳೆ ಬೆಳೀತಾ ಇದ್ದೀನಿ. ನಂದು ನಿರೀಕ್ಷೆ ಏನದಂದರೆ 1 ಎಕರೆಯಿಂದ ಕನಿಷ್ಠ ಒಂದು ವೇಳೆ 4ರಿಂದ 5 ಕ್ವಿಂಟಲ್ ಎವರೇಜ್ ಇಟ್ಕೊಂಡಿದ್ದೀನಿ. 4 ಕ್ವಿಂಟಲ್ ಎವರೇಜ್ ಆದರೂ ಭೀ ಕೂಡ ಒಂದು 15,000 ರೂಪಾಯಿ ಮಾರಾಟ ಮಾಡಿದಾಗ 60,000 ರೂಪಾಯಿ ಎಕರೆಗೆ ಆಗ್ತದೆ. 60,000 ರೂಪಾಯಿ ಎಕರೆ ಆದಾಗ ಇದಕ್ಕಿಂತ ಈಗ ನಮ್ಮದು ರೈತರ ಬೆಳೆ ಬೆಳಿಬೇಕಾದ್ರೆ ಮುಖ್ಯವಾಗಿ ನಮ್ಮದು ಉತ್ತಮ ಇಳುವರಿ ಪಡೆಯೋದು, ಮೆಹನತ್ ಮಾಡೋದು ನಮ್ಮದು ಮುಖ್ಯವಾದದ್ದು. ಬೆಲೆ ಯಾರ ಕೈಯಲ್ಲಿ ಇರುವುದಿಲ್ಲ. ಬೆಲೆ ನಮಗೆ ಒಂದು ವೇಳೆ ಹೆಚ್ಚಿನ ರೀತಿಯಲ್ಲಿ ಬೆಲೆ ಸಿಕ್ಕಾಗ ನಮಗೆ ಆದಾಯ ಆಗ್ತದೆ ಅಂಥೇಳಿ ನನ್ನ ಈ ಕೃಷಿಲಿಂದ ನಾವು ಮುಖ್ಯವಾಗಿ ಚಿಯಾ ಬೆಳೆ ಬಗ್ಗೆ ಹೇಳಬೇಕಾದ್ರೆ, ಚಿಯಾ ಬೆಳೆ ಒಂದು ನಮಗೆ ಇದರದಾಗ ಯಾವುದೇ ರೀತಿಯಲ್ಲಿ ನಮಗೆ ಬೇರೆ ಕೆಮಿಕಲ್ ಯೂಸ್ ಮಾಡೋದಾಗಲಿ ಇದು ಇಲ್ಲ. ಕೆಮಿಕಲ್ ಯೂಸ್ ಮಾಡೋದಿತ್ತು ಅಂದರೆ ನಮಗೆ ಭೀ ಕೂಡ ಕೆಮಿಕಲ್ ಹೊಡೆಯೋ ಟೈಮಿಗೆ ನಮಗೆ ಕಷ್ಟ ಆಗ್ತದೆ. ಈ ಕೆಮಿಕಲ್ ಹೊಡೆಯೋದು ಒಂದು ವೇಳೆ ಕಡಿಮೆ ಆಗಿ ಮತ್ತು ನಮಗೆ ಮುಖ್ಯವಾಗಿ ಹೇಳಬೇಕಾದ್ರೆ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಸರಿಯಾದ ಸಮಯಕ್ಕೆ ನೀರು ಕೊಡೋದು. ಮತ್ತು ನಾವು ಮೊದಲು ಒಂದು 10-26 ಬಿತ್ತನೆ ಸಮಯದಲ್ಲಿ ಒಂದು ಎಕರೆಗೆ 1 ಬ್ಯಾಗ್ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ ನಂತರ ಒಂದು ಕಳೆ ತೆಗೆದು ಒಂದು ಅರ್ಧ ಬ್ಯಾಗ್ ಯೂರಿಯಾ ಕೊಟ್ಟರೆ ಆಯಿತು. ಇದು ನಮಗೆ ಒಳ್ಳೆಯ ಆದಾಯ ಕೊಡ್ತದೆ. ಸರಿಯಾದ ರೀತಿಯಲ್ಲಿ ನೀರು ಸಮಯಕ್ಕೆ ತಕ್ಕಂತೆ ನೀರು ಒದಗಿಸಿಕೊಟ್ರೆ ನಮಗೆ ಒಂದು ಒಳ್ಳೆಯ ಆದಾಯ ಬರ್ತದೆ. ಈಗ ಕಡಲೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇದು ನಮಗೆ ಆದಾಯದಲ್ಲಿ ನಮಗೆ ಒಳ್ಳೆಯ ಆದಾಯ ಆಗ್ತದೆ ಅಂತೇಳಿ ನನ್ನ ಅನುಭವದ ಮಾತುಗಳು. ಈಗ ನಾನು ಮೊದಲು ಬೇರೆ ಬೇರೆ NGO ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ನಂತರ ನಾನು ಕೃಷಿಗೆ ಬಂದೆ. ನನಗೆ ಒಂದು ಮುಖ್ಯವಾಗಿ ನನ್ನ ತೋಟದಲ್ಲಿ ನಾನು 6 ಬೋರ್ವೆಲ್ ಹಾಕ್ಸಿದ್ದೆ. 6 ಬೋರ್ವೆಲ್ ಹಾಕ್ಸಿದ್ರು ಕೂಡ ನಾನು ನೀರು ಸಿಗಲಿಲ್ಲ. 7ನೇ ಬೋರ್ವೆಲ್ ನನಗೆ 3 ಇಂಚು ನೀರು ಸಿಕ್ತು. 3 ಇಂಚು ನೀರು ಸಿಕ್ಕಿದ ತಕ್ಷಣ ನಾನು ಕೃಷಿಗೆ ಬಂದೆ. ಕೃಷಿಯಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಕೃಷಿಯಿಂದ ನಾನು ಈಗಾಗಲೇ ಒಂದು ಮನೆ ಕಟ್ಟಿಕೊಂಡಿದ್ದೇನೆ. 2 ಮಕ್ಕಳ ವಿದ್ಯಾಭ್ಯಾಸ ಕೂಡ ನಾನು ಮಾಡಿಸ್ತಾ ಇದ್ದೀನಿ. ಮತ್ತು ಕೃಷಿಯಲ್ಲಿ ಏನಂದರೆ ಕೃಷಿ ಒಂದು ನಮ್ಮ
ಮುಖ್ಯವಾಗಿ ಕಸುಬು ಕೃಷಿ ನಮ್ಮ ಕೆಲಸ ಅಂಥೇಳಿ ನಾವು ಕೃಷಿಯಲ್ಲಿ ತೊಡಗಿಕೊಂಡಾಗ ನಮಗೆ ಉತ್ತಮ ಆದಾಯ ಸಿಗ್ತದೆ ಅಂಥೇಳಿ ನನ್ನ ಅನುಭವ. ಕೆಲವೊಂದು ಪರಿಸ್ಥಿತಿಯಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿ ವಿಕೋಪದಿಂದ ಏನಾದರೂ ಅಡೆತಡೆಗಳು ಆಗೇ ಆಗ್ತಾವೆ. ಈ ಹೋದ ವರ್ಷ ನೋಡ್ರಿ ನಾವು ಸೋಯಾ ಬೆಳೆ ಮತ್ತು ಬೇರೆ ಬೇರೆ ಬೆಳೆಯಲ್ಲಿ ಪ್ರಕೃತಿಯಿಂದ ನಾವು ಪೂರ ಹಾಳಾದೆವು. ಆದರೂ ಭೀ ಕೂಡ ನಮಗೆ ಭೂಮಿ ತಾಯಿ ನಂಬಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ಎಂದಿಗೂ ಕೂಡ ಭೂಮಿ ತಾಯಿ ಕೈ ಬಿಡುವುದಿಲ್ಲ ಅಂತೇಳಿ ನನ್ನ ನಂಬಿಕೆ, ನನ್ನ ಅನುಭವದ ಮಾತುಗಳು. ಈಗ ನಾನು ಮುಖ್ಯವಾಗಿ ಬೆಳಿಬೇಕಾದ್ರೆ ಸೋಯಾಬೀನ್ ಬೆಳಿತೀವಿ, ಉದ್ದು, ಹೆಸರು, ತೊಗರಿ ಬೆಳೆಗಳು ಬೆಳಿತೀವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಜಾಪುಳ ಹಣ್ಣಿನ ಗಿಡಗಳಿವೆ. ಮತ್ತು ಈಗ ನಾವು ಬದುಗಳಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮಲ್ಲಿ ನುಗ್ಗೆ ಗಿಡಗಳಿವೆ. ನಾವು ಈ ಸಾವಯವ ಕೃಷಿಗೆ ಬರಬೇಕು. ಸಾವಯವ ಕೃಷಿಲಿಂದೇ ಮುಖ್ಯವಾಗಿ ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಮುಖ್ಯವಾಗಿ ನಾನು ಈಗಾಗಲೇ ಒಂದು ದೇಶೀಯ ತಳಿಯ ಆಕಳುಗಳನ್ನು ಸಾಕಣೆ ಮಾಡ್ತಾಯಿದ್ದೀನಿ. ದೇಶೀಯ ತಳಿಯ ಆಕಳುಗಳಿಂದ ನಾನು ಈಗ ಮುಖ್ಯವಾಗಿ ಗೋತ ಅದನ್ನು ನಾವು ಭೂಮಿಗೆ ಉಪಯೋಗ ಮಾಡ್ತಾಯಿದ್ದೀವಿ. ಮತ್ತು ಎರೆಹುಳ ಘಟಕಗಳು ಕೂಡ ನಾವು ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡೀವಿ ಮುಂದಿನ ದಿನಗಳಲ್ಲಿ. ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಗೋವಿಂದ ನಾವು ಮುಖ್ಯ ಉತ್ಪಾದನೆಗಳ ಬಗ್ಗೆ ನಾವು ಕಲಿತ್ಕೊಂಡು ಹೊಲದಲ್ಲಿ ಪ್ರಯೋಗ ಮಾಡಬೇಕಂತೇಳಿ ನಾನು ಈಗಾಗಲೇ ಪ್ರಯೋಗಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಈಗ ನಾವು ತೋಟಗಾರಿಕೆ ಇಲಾಖೆಗಳಿಂದ ನಮಗೆ ಹೇಳಬೇಕಾದ್ರೆ ಈರುಳ್ಳಿ ಶೆಡ್ಗಳು ಮಾಡಿದ್ದಾರೆ. ಮತ್ತು ನಮ್ಮ ಕೃಷಿ ಇಲಾಖೆಗಳಿಂದ ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆ ಆಗಿದೆ. ಮತ್ತು ನಮಗೆ ಸಮಯಕ್ಕೆ ಸರಿಯಾಗಿ ಕೃಷಿ ವಿಜ್ಞಾನಿಗಳು, ತೋಟಗಾರಿಕೆ ವಿಜ್ಞಾನಿಗಳು ನಮಗೆ ಮಾಹಿತಿ ನೀಡುತ್ತಾರೆ. ಅದೇ ರೀತಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ದ ವಿಜ್ಞಾನಿಗಳು ಬಂದು ನಮಗೆ ಪ್ರತಿಯೊಂದು ಸಮಯದಲ್ಲಿ ನಾವು ಏನಾದರೂ ಇದ್ರ ಬಗ್ಗೆ ಹೇಳಬೇಕಾದ್ರೆ ನಮಗೆ ಸುನಿಲ್ ಕುಮಾರ್ ಸರ್ ಅವರು ಮತ್ತು ಜಾಧವ್ ಸರ್ ಅವರು ಇವರು ಮುಖ್ಯವಾಗಿ ನಮಗೆ ಯಾವುದಾದ್ರೂ ರೋಗಗಳ ಬಗ್ಗೆ ನಾವು ಫೋಟೋ ಹಾಕಿದಾಗ ಅವರಿಗೆ ನಮಗೆ ಪ್ರತ್ಯುತ್ತರ ಕೊಟ್ಟು ನಮಗೆ ಆ ಬೆಳೆಗಳ ಮುಂದಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ದೂಗಿಸ್ಬೇಕು ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದೇ ರೀತಿಯಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಸರ್ ಅವರು ಮತ್ತು ವಿಜ್ಞಾನಿಗಳು ಕೂಡ ನಮಗೆ ಮಾರ್ಗದರ್ಶನಗಳು ಕೊಡ್ತಾರೆ. ತೋಟಗಾರಿಕೆ ಅಧಿಕಾರಿಗಳು ಕೂಡ ನಮಗೆ ಮಾರ್ಗದರ್ಶನ. ಈಗಾಗಲೇ ನಮಗೆ ಹೇಳಬೇಕಾದ್ರೆ ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆಯಿಂದ ಮತ್ತು ಕೃಷಿ ವಿಜ್ಞಾನಿಗಳ ವಿದ್ಯಾಲಯ ರಾಯಚೂರು ವತಿಯಿಂದ ನನ್ನನ್ನು ಕೂಡ ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆ ಇಂದ ಉತ್ತಮ ಕೃಷಿಕ ಅಂದೇಳಿ ಈಗಾಗಲೇ ಪ್ರಶಸ್ತಿ ನೀಡಿದ್ದಾರೆ. ಮತ್ತು ನನ್ನ ಧರ್ಮಪತ್ನಿಗೂ ಕೂಡ ಈಗಾಗಲೇ ಪ್ರಶಸ್ತಿಯನ್ನು ಉತ್ತಮ ಶ್ರೇಷ್ಠ ಮಹಿಳೆ ಅಂದೇಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಶಸ್ತಿ ನೀಡಿದ್ದಾರೆ. ಕೃಷಿಗೆ ಇದೆ ನಮ್ಮ ಒಂದು ವರ್ಷದ ಎಷ್ಟು ಆದಾಯ ಕೃಷಿ? ಒಂದು ವರ್ಷದಲ್ಲಿ ನಾವು ಸರಾಸರಿ ಹೇಳಬೇಕಾದ್ರೆ ನಮಗೆ ಪ್ರಕೃತಿ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ತಗೋತೀವಿ. ಈ ಕೃಷಿ ಮೇಲೆ ಅವಲಂಬನೆ ಇದ್ದವರಿಗೆ ಬಹಳ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಪ್ರಕೃತಿ ಒಂದು ವೇಳೆ ಕರೆಕ್ಟ್ ಇತ್ತು, ಮಳೆ ಮತ್ತು ಎಲ್ಲ ವಾತಾವರಣ ಚೆನ್ನಾಗಿತ್ತು ಅಂದರೆ ನಾವು ಉತ್ತಮ ಆದಾಯ ಪಡಿಬೋದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯುವಕರು ಮುಖ್ಯವಾಗಿ ಕೃಷಿಗೆ ಬರಬೇಕು. ಕೃಷಿಯಲ್ಲಿ ಮುಖ್ಯವಾಗಿ ಅವರಿಗೆ 2 ಎಕರೆ ಭೂಮಿ ಇದ್ದರೆ ಸಾಕು. ಯಾವುದೇ ನಾಚಿಕೆ ಇಲ್ಲದೆ ಕೆಲಸ ಮಾಡಿ ಸರಿಯಾದ ರೀತಿಯಲ್ಲಿ. ನಾನು ಈಗ ನೋಡ್ರಿ ಪಾಟೀಲ್ ಮನೆತನದವನು ಇದ್ದರೂ ಭೀ ಕೂಡ ನಾನು ಹೋಗಿ ತರಕಾರಿ ಮಾರಾಟ ಮಾಡ್ತೀನಿ. ತರಕಾರಿ ಮಾರಾಟ ಮಾಡಿ ಅದಾಯಿತು. ವಿಶ್ವಗುರು ಬಸವಣ್ಣನವರು ಹೇಳಿದ ಪ್ರಕಾರ ಕಾಯಕವೇ ಕೈಲಾಸ. ಕಾಯಕದಲ್ಲಿ ಮಗ್ನಾಗಿ ನಾವು ಭೂಮಿ ತಾಯಿ ಸೇವೆ ಮಾಡಿದೆವು ಅಂದ್ರೆ ನಮಗೆ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ನೀವು ಕೂಡ ಭೂಮಿ ತಾಯಿ ಸೇವೆ ಮಾಡಿದಾಗ ನಿಮಗೆ ಎಂದಿಗೂ ಕೂಡ ಕೈ ಬಿಡಲ್ಲ. ನಿಮಗೆ ಈ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಬೇರೆ ಬೇರೆ ತಲ್ಲಿ ಹೋಗಿ ನೀವು 12,000 15,000 ಪಗಾರದಲ್ಲಿ 12 ಗಂಟೆಯಿಂದ ನೀವು 12 ಗಂಟೆ ಕೆಲಸ ಮಾಡ್ತೀರಿ. ಆದರೆ ನಿಮ್ಮ ಕೃಷಿ ನಿಮ್ಮ ಸ್ವಂತ ಭೂಮಿಯಲ್ಲಿ ಸರಿಯಾಗಿ 6 ಗಂಟೆ ಕೆಲಸ ಮಾಡಿರಿ ಸಾಕು. ಒಂದು ದಿನದಲ್ಲಿ 6 ಗಂಟೆ ಕೆಲಸ ನೀವು ಸರಿಯಾಗಿ ಮಾಡಿ ನಿಮ್ಮ ಒಂದು ವೇಳೆ ನೀವು ಕೆಲಸ ಮಾಡಿದ್ರಿ ಅಂದರೆ ಅಲ್ಲಿನ ಪಗಾರ ಇಲ್ಲಿ ಜಾಸ್ತಿ ಅದ ಅಂಥೇಳಿ ನನ್ನ ಅನುಭವದ ಮಾತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.